ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಪ್ರಜ್ವಲ್. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಪುತ್ರ ಪ್ರಜ್ವಲ್ ರೇವಣ್ಣನನ್ನ ಭೇಟಿಯಾಗಲು ಭವಾನಿ ರೇವಣ್ಣ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ. ಪರಪ್ಪನ ಅಗ್ರಹಾರ ಜೈಲಿಗೆ ಭವಾನಿ ರೇವಣ್ಣ ಬಂದಿದ್ದಾರೆ. ಕಾರ್ ಡ್ರೈವರ್ ಮತ್ತು ಪಿಎ ಜೊತೆಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿ ಸಾಕಷ್ಟು ದಿನಗಳೇ ಕಳೆದಿದೆ. ಈಗ ಅವರ ತಾಯಿ ಭವಾನಿ ರೇವಣ್ಣ ಪುತ್ರನನ್ನ ನೋಡೋಕೆ ಬಂದಿದ್ದಾರೆ. ಕಾರ್ ಡ್ರೈವರ್ ಮತ್ತು ಪಿಎ ಜೊತೆಗೆ ಭವಾನಿ ರೇವಣ್ಣನವರು ಬಂದಿರುವುದು ಗಮನಿಸ್ತಾ ಇದ್ದೀರಿ. ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ ಎಸ್ಐಟಿ ಅಧಿಕಾರಿಗಳಿಂದ. ಅತ್ಯಾಚಾರ ಲೈಂಗಿಕ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣರನ್ನ ನೋಡೋಕೆ ಭವಾನಿ ರೇವಣ್ಣ ಬಂದಿದ್ದಾರೆ. ರೇವಣ್ಣ ಕುಟುಂಬಕ್ಕೆ ಒಂದಾದ ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಾನೇ ಇದೆ. ಮೊದಲಿಗೆ ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರಿಗೂ ಕೂಡ ಕಾನೂನು ಸಂಕಷ್ಟ ಎದುರಾಗಿತ್ತು. ಅವರು ಕೂಡ ಜೈಲು ಪಾಲಾಗಿದ್ರು. ಇನ್ನು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಭವಾನಿ ರೇವಣ್ಣ ಕೂಡ ನಿರೀಕ್ಷಣಾ ಜಾಮೀನು ಮೇಲೆ ಆಚೆ ಇದ್ದಾರೆ. ಸೂರಜ್ ರೇವಣ್ಣ ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ನಡುವೆ ತಮ್ಮ ಮಗನನ್ನ ನೋಡೋದಕ್ಕೆ ಭವಾನಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿರುವ ದೃಶ್ಯಗಳು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಪ್ರಜ್ವಲ್ ರೇವಣ್ಣರನ್ನು ನೋಡೋದಕ್ಕೆ ಅವರ ತಾಯಿ ಭವಾನಿ ಬಂದಿದ್ದಾರೆ. ಇವತ್ತು ಎಷ್ಟೊತ್ತಿಗೆ ಬಂದ್ರು, ಏನಂತ? ಹೌದು ಮಧುಶ್ರೀ, ಏನಂತಂದ್ರೆ ಈಗ 4:30 ಸುಮಾರಿಗೆ ಏನು ಅತ್ಯಾಚಾರ ಪ್ರಕರಣದಲ್ಲಿ ರೇವಣ್ಣನನ್ನು ನೋಡಲು ಬಂದಿದ್ದಾರೆ. ಸೊ ಈಗ ಜೈಲಿನ ಒಳಗಡೆ ಹೋಗಿ ಪ್ರಜ್ವಲ್ನ ಭೇಟಿ ಮಾಡಿ ಮಾತಾಡ್ತಿರುವಂತದ್ದು. ಅಂದ್ರೆ ಕಾಲಿಗೆ ಪೆಟ್ಟಾಗಿದ್ರು ಸಹ ಕುಂಟ್ಕೊಂಡೇ ಬಂದಂತ ಭವಾನಿ ರೇವಣ್ಣ ಅವರು ಈಗ ಜೈಲ್ ಒಳಗಡೆ ಹೋಗಿ ಪ್ರಜ್ವಲ್ ರೇವಣ್ಣನ ಮೀಟ್ ಮಾಡಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಿರುವಂತದ್ದು ಮಧುಶ್ರೀ. ಓಕೆ, ಧನ್ಯವಾದ ರಾಮ್.